ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಾನು ಸೌಜನ್ಯ ಅಶೋಕ್. ಸೊ ಇತ್ತೀಚೆಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿರುವಂತಹ ಒಂದು ಸಿನಿಮಾ ಅಂಡ್ ತುಂಬಾ ಹೈಪ್ ಕ್ರಿಯೇಟ್ ಆಗಿ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದ ಸಿನಿಮಾ ಅಂತ ಹೇಳಿದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ನಮ್ಮ ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡಿರುವಂತಹ ಹಾಗೂ ಪ್ರಭಾಸ್ ಅವರು ನಟನೆ ಮಾಡಿರುವಂತಹ ಸಲಾರ್. ಎಸ್, ಸೊ ಸಲಾರ್ ಇದೀಗ ರಿಲೀಸ್ ಆಗಿದೆ. ಸಲಾರ್ ಹೇಗಿದೆ ಅನ್ನೋದೇ ಎಲ್ಲಾ ಕಡೆ ತುಂಬಾ ಚರ್ಚೆ ಆಗ್ತಿರುವಂತಹ ವಿಷಯ ಇದೀಗ. ಎಸ್, ಸೊ ಪ್ರಶಾಂತ್ ನೀಲ್ ಅವರು ಕನ್ನಡದ ಸಿನಿಮಾವನ್ನ ಇಡೀ ಭಾರತ ರಂಗದಲ್ಲಿ ತುಂಬಾ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಿರುವಂತಹ ಒಬ್ಬ ಡೈರೆಕ್ಟರ್. ಸೊ ಅವರು ಪ್ರಭಾಸ್ ಅವ್ರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನುವಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳು ಸಾಮಾನ್ಯವಾಗಿ ಹುಟ್ಟಿತ್ತು. ಸೊ ಅದರಲ್ಲಿ ಮೂಲತಃ ನಮಗೆ ಗೊತ್ತಿರೋ ಹಾಗೆ ಉಗ್ರಂ ರಿಮೇಕ್ ಆಗಿರ್ಬೋದಾ, ಉಗ್ರಂ ರೀತಿನೇ ಹೋಲುತ್ತಾ, ಈ ರೀತಿ ಒಂದಷ್ಟು ಮಾತುಗಳು ಸಲಾರ್ ಸುತ್ತ ರಿಲೀಸ್ಗಿಂತ ಮುಂಚೆನೆ ಬಂದಿತ್ತು. ಈ ಒಂದು ಪ್ರಶ್ನೆ ನನ್ನ ಕೇಳಿದ್ರೆ ಡೆಫಿನೆಟ್ಲಿ ನೋ. ಮೈ ಆನ್ಸರ್ ಇಸ್ ನೋ. ಬಿಕಾಸ್ ಸಲಾರ್ ಒಂದು ತುಂಬಾ ದೊಡ್ಡ ಕ್ಯಾನ್ವಾಸ್ ಇರುವಂತ ಸಿನಿಮಾ ಅಂತ ನನಗನ್ನಿಸ್ತು. ಅಫ್ಕೋರ್ಸ್ ಉಗ್ರಂ ಇಂದ ಒಂದಷ್ಟು ಎಳೆಗಳನ್ನ ಇಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಹಾಗೆ ಫ್ರೆಂಡ್ಶಿಪ್ ಆಗಿರ್ಬೋದು, ಈ ರೀತಿ ಒಂದೆರಡು ಎಳೆಗಳನ್ನ ಇಟ್ಕೊಂಡು ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ ಅಂತ ಹೇಳಿದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ಸಲಾರ್. ಸೊ ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನಿಸ್ತು. ಯಾರಿಗೆಲ್ಲ ತುಂಬಾ ಆಕ್ಷನ್ ಇಷ್ಟ ಆಗುತ್ತೋ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಸಿನಿಮಾ. ಸೊ ಚಿತ್ರದ ಪ್ರತಿಯೊಂದು ಸನ್ನಿವೇಶನಲ್ಲೂ ಕೂಡ ಒಂದು ಫೈಟಿಂಗ್ ಅಥವಾ ಆಕ್ಷನ್ ಅನ್ನೋದಿರುತ್ತೆ. ಎಲ್ಲಿ ನೋಡಿದ್ರು ವೈಲೆನ್ಸ್, ಎಲ್ಲಿ ನೋಡಿದ್ರು ಫೈಟಿಂಗ್ ಸೀಕ್ವೆನ್ಸ್. ಓ ಮೈ ಗಾಡ್, ಸಚ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನನ್ಗನ್ನಿಸ್ತು ಥಿಯೇಟರ್ ಅಲ್ಲಿ ನೋಡುವಾಗ. ಹಾಗೆ ಪ್ರಭಾಸ್ ಅವ್ರಿಗೆ ಒಂದು ಬ್ರೇಕ್ ಕೊಡುವಂತ ಸಿನಿಮಾ ಅಂತ ನಿಜವಾಗ್ಲೂ ನಾವು ಹೇಳ್ಬೋದು. ಬಿಕಾಸ್ ಬಾಹುಬಲಿ 2 ಆದ್ಮೇಲೆ ಅವರ ಎಲ್ಲ ಫ್ಯಾನ್ಸ್ ಗಳು ಕೂಡ ಕಾಯ್ತಾ ಇದ್ರು ಒಂದು ದೊಡ್ಡ ಮಟ್ಟದ ಸಿನಿಮಾವನ್ನ ನೋಡ್ಲಿಕ್ಕೆ. ಸೊ ಅವರ ಫ್ಯಾನ್ಸ್ ಗಳಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ ಅವರ ಹಿಂದಿನ ಚಿತ್ರಗಳಿಂದ. ಆದ್ರೆ ಈ ಒಂದು ಸಿನಿಮಾ ಮುಖಾಂತರ ಅವರ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಂತ ನನಗನ್ನಿಸ್ತು. ಅಂಡ್ ಪ್ರಭಾಸ್ ಅವ್ರಿಗೆ ಸೂಟ್ ಆಗೋ ಹಾಗೆ ಡೈಲಾಗ್ಸ್ ಗಳಾಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವ್ರಿಗೆ ಸೂಟ್ ಆಗೋ ಹಾಗೇನೆ ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದು. ಸೊ ಅವರ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ಖುಷಿನ ಥಿಯೇಟರ್ ಇಂದ ಆಚೆ ಬಂದಿದ್ದಾರೆ. ಸೊ ಹಾಗೆ ಪ್ರಭಾಸ್ ಅವರು ಇಲ್ಲಿ ಒಂದು ದೇವನ ಒಂದು ಪಾತ್ರವನ್ನ ಮಾಡ್ತಾ ಇರುವಂತದ್ದು. ಪಕ್ಕಾ ಮಾಸ್ ಕ್ಯಾರೆಕ್ಟರ್ ಇದು. ಯಾವಾಗ್ಲೂ ತುಂಬಾ ವಾಯ್ಲೆಂಟ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್. ಅದೇ ರೀತಿ ತಾಯಿ ಮಾತಿಗೆ ಗೌರವ ಕೊಡುವಂತಹ, ಫ್ರೆಂಡ್ಶಿಪ್ ಗೆ ಗೌರವ ಕೊಡುವಂತಹ ಫುಲ್ ಮಾಸ್ ಕ್ಯಾರೆಕ್ಟರ್ ನ ಪ್ರಭಾಸ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಚಿತ್ರದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು ಕೂಡ ಕಾಣಿಸ್ಕೊಂಡಿರುವಂತದ್ದು. ಪ್ರಭಾಸ್ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಅವರ ಫ್ರೆಂಡ್ಶಿಪ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ ಅದಂತೂ. ಹಾಗೆ ಚಿತ್ರದ ನಾಯಕ ನಟಿಯಾಗಿ ಶ್ರುತಿ ಹಾಸನ್ ಅವರು ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಅವ್ರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅವ್ರ ಎಕ್ಸಿಸ್ಟೆನ್ಸ್ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ. ಅಂದ್ರೆ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಅವರು. ಸೊ ಎಂಟೈರ್ ಕತೆ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಹೀರೋ ಮೇಲೆ ಹೋಗುತ್ತೆ ಅಂತ ನನ್ಗೆ ಅನಿಸ್ತು. ಹಾಗೆ ಈ ಸಿನಿಮಾ ಕೂಡ ಹಾಗೆ ಫಸ್ಟ್ ಹಾಫ್ ಅಲ್ಲಿ ಏನ್ ನಡೀತದೆ ಸಿನಿಮಾದಲ್ಲಿ, ಯಾವ ಕತೆ ಹೇಳ್ತಾ ಇದಾರೆ ಅಂತ ಅನಿಸಿದ್ರು ಕೂಡ, ಬಟ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಸೊ ನಮ್ಮೆಲ್ಲರನ್ನು ಕೂಡ ಕಟ್ಟಿ ಹಾಕುವಂತ ಪ್ರಯತ್ನ ಸೆಕೆಂಡ್ ಹಾಫ್ ಅಲ್ಲಿ ಇದೆ. ಅಂಡ್ ಹಾಗೆ ಪ್ರಶಾಂತ್ ನೀಲ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಅವರ ಮೇಕಿಂಗ್ ಹಾಗೆ ಸ್ಟೋರಿ ಟೆಲ್ಲಿಂಗ್ ಟಾಪ್ ನಾಚ್ ಅಲ್ಲಿ ಇರುತ್ತೆ. ಸೊ ಇದರಲ್ಲೂ ಕೂಡ ಅವರ ಸ್ಟೋರಿ ಟೆಲ್ಲಿಂಗ್ ಅಂತೂ ಎಕ್ಸಲೆಂಟ್ ಆಗಿ ಮೂಡಿ ಬಂದಿದೆ. ಅವರ ಸ್ಟೋರಿ ಟೆಲ್ಲಿಂಗ್ ಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಹಾಗೂ ಭುವನ್ ಗೌಡ ಅವರ ಸಿನಿಮಾಟೋಗ್ರಫಿ. ಅದು ಕೂಡ ಎಲ್ಲ ಹೇಳಿ ಮಾಡಿಸಿ ಪಕ್ಕಾ 100% ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿ ಸಲಾರ್ ಮೂಡಿ ಬಂದಿದೆ. ಹಾಗೆ ನಮ್ಮ ಸಾಕಷ್ಟು ಕನ್ನಡದ ಕಲಾವಿದರು ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ದೇವರಾಜ್ ಅವರು ಕೂಡ ಅದ್ಭುತ ಪಾತ್ರವನ್ನ ಮಾಡ್ತಾ ಇದ್ದಾರೆ. ನವೀನ್ ಶಂಕರ್ ಅವರು ಪಂಡಿತ್ ಅನ್ನುವಂತ ಒಂದು ಪಾತ್ರವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಬಜರಂಗಿ ಲೋಕಿಯಾ ಆಗಿರ್ಬೋದು, ಗರುಡ ರಾಮ್ ಅವರಾಗಿರ್ಬೋದು, ಹೀಗೆ ನಮ್ಮ ಕನ್ನಡದ ಸಾಕಷ್ಟು ನಟರು ಇಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಹಾಗೆ ಅವರು 100% ಅಭಿನಯವನ್ನ ಕೊಟ್ಟಿರುವಂತದ್ದು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಇಷ್ಟಪಡುವಂತ ಸಿನಿಮಾ, ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಪೊಲಿಟಿಕಲ್ ಡ್ರಾಮಾ ಈ ಸಿನಿಮಾ ಅಂತ ನನ್ಗನಿಸ್ತು. ಹೀಗೆ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಸ್ನೇಹಿತನಿಗೆ ಸಹಾಯ ಮಾಡಕ್ಕೆ ಹೋಗಿರುವಂತಹ ನಮ್ಮ ಹೀರೋ ಪ್ರಭಾಸ್ ಅಥವಾ ದೇವ್ ಅಲ್ಲಿ ನಿಜವಾಗ್ಲೂ ಸ್ನೇಹಿತನಿಗೆ ಹೆಲ್ಪ್ ಮಾಡ್ತಾರ, ಅಥವಾ ಸ್ನೇಹಿತನಿಗೆ ಪಟ್ಟವನ್ನ ಕೊಡಿಸ್ತಾರ, ಅಧಿಕಾರವನ್ನ ಕೊಡಿಸ್ತಾರ, ಅಥವಾ ಸ್ನೇಹಿತ ಹಾಗೂ ಹೀರೋಗಳ ಮಧ್ಯ ಒಂದು ವೈರತ್ವ ಉಂಟಾಗಿ ಅವರಷ್ಟಿಗೆ ಅವ್ರ ಮಧ್ಯನೇ ಫೈಟಿಂಗ್ಸ್ ಗಳು ನಡೆಯುತ್ತಾ ಆ ಒಂದು ಪಟ್ಟವನ್ನ ಪ್ರಭಾಸ್ ಕಿತ್ಕೊಳ್ತಾರ, ಅಧಿಕಾರವನ್ನ ಪ್ರಭಾಸ್ ಕಿತ್ಕೊಳ್ತಾರ, ಈ ಒಂದು ಪ್ರಶ್ನೆಯ ಮುಖಾಂತರ ಈ ಸಿನಿಮಾ ಎಂಡ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ ನಾವು ಸಲಾರ್ ಪಾರ್ಟ್ 2 ಅನ್ನ ನೋಡ್ಬೇಕು. ಸೊ ಯಾವಾಗ ಬರುತ್ತೆ ಪಾರ್ಟ್ 2 ನನಗೂ ಕೂಡ ಐಡಿಯಾ ಇಲ್ಲ. ಸೊ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಹೋಗಿ ನೋಡೋಣ. ಸದ್ಯಕ್ಕೆ ಈ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. 100% ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ. ಒಂದು ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ತಗೊಂಡು ನೀವು ಆಚೆ ಬರ್ತೀರಾ ಅಂತ ಹೇಳ್ತಾ, ಸೊ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.